ಮನುಷ್ಯನ ಬದುಕಿಗೆ ಆದರ್ಶವನ್ನ ಹಾಗೂ ಸಮಾಜಕ್ಕೆ ಅನೇಕ ಉಪಯುಕ್ತ ಮಾಹಿತಿಯನ್ನ ನೀಡುವ ಯಕ್ಷಗಾನ ರಸಾತ್ಮಕವಾದ ಕಲೆಯಾಗಿದೆ ಎಂದು ಸಿದ್ದಾಪುರದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದ ಗೋಡೆ ನಾರಾಯಣ ಹೆಗಡೆ ಹೇಳಿದರು. ತಾಲೂಕಿನ ವಾಜಗದ್ದೆಯ ದುರ್ಗಾ ವಿನಾಯಕ್ ದೇವಸ್ಥಾನದ ಸಭಾಂಗಣದಲ್ಲಿ ಯಕ್ಷಚಂದನ ದಂಟ್ಕಲ್ ದಿವಂಗತ ಗಣಪತಿ ಹೆಗಡೆ ದಂಟ್ಕಲ್ ಇವರ ನೆನಪಿನಲ್ಲಿ ನೀಡಿದ ಸನ್ಮಾನ ಸ್ವೀಕರಿಸಿ ಅವರು ಶುಕ್ರವಾರ ಮಾತನಾಡಿದರು. ಯಕ್ಷಗಾನವನ್ನು ಸರಿಯಾಗಿ ಅಧ್ಯಯನ ಮಾಡುವುದರ ಮೂಲಕ ಸಾಧನೆ ಮಾಡಬೇಕು. ಕೇವಲ ಹಾರಿ ಕುಣಿಯುವುದಲ್ಲ, ಪ್ರತಿಯೊಬ್ಬರೂ ತಂದೆ ತಾಯಿಯನ್ನು ಗೌರವಿಸಬೇಕು ಎಂದು ಹೇಳಿದರು. ಹಿರಿಯ ಸಾಮಾಜಿಕ ಮುಖಂಡ ಎಸ್ಕೆ ಭಾಗವತ್ ಶಿರಸಿಮಕ್ಕಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಯಕ್ಷಗಾನ ಕಲಾವಿದರಿಗೆ ಗೋಡೆ ನಾರಾಯಣ ಹೆಗಡೆ ಅವರು ಸ್ಫೂರ್ತಿ ಹಾಗೂ ಮಾದರಿಯಾಗಿದ್ದಾರೆ. ಇಂದು ಯಕ್ಷಗಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿರುವುದು ಶ್ಲಾಘನೀಯವಾಗಿದೆ. ಯುವಕರು ಯಕ್ಷಗಾನ ರಂಗಕ್ಕೆ ಬರುತ್ತಿರುವುದು ಸ್ವಾಗತಾರ್ಹವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಮೇರು ಕಲಾವಿದರಿರುವುದು ಸಂತಸವಾಗಿದೆ ಎಂದು ಹೇಳಿದರು. ಅವರ ಭಾಗವತೆಯನ್ನು ಬಹಳಷ್ಟು ಕೇಳಿದ್ದೇನೆ. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾನು ಭಾಗವಹಿಸಿದ್ದೆ. ಅವರು ತಮ್ಮ ಯಕ್ಷಗಾನ ಕಲೆಯ ಮೇಲಿನ ಪ್ರೀತಿ ಮತ್ತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಟಿಎಂಎಸ್ ಅಧ್ಯಕ್ಷ ಆರ್ಎಂ ಹೆಗಡೆ ಬಾಳೆಸರ, ಗೋಡೆ ನಾರಾಯಣ ಹೆಗಡೆ ಅವರು ಬಡಗುತಿಟ್ಟಿನ ಸ್ಟಾರ್ ಕಲಾವಿದರಲ್ಲಿ ಒಬ್ಬರು. ಯಕ್ಷಗಾನದ ಪರಂಪರೆಯನ್ನು ಬೆಳೆಸಿಕೊಂಡು ಬಂದವರಾಗಿದ್ದಾರೆ. ಯಕ್ಷಗಾನ ಮನರಂಜನೆಗಾಗಿ ಮಾತ್ರ ಅಲ್ಲ, ಸಮಾಜಕ್ಕೆ ಆದರ್ಶದ ನೀತಿ ಪಾಠವನ್ನು ತಿಳಿಸುವಂತದ್ದು ಎಂದು ಹೇಳಿದರು. ಅಭಿನಂದನಾ ನುಡಿಗಳನ್ನಾಡಿದ ಗೋಪಾಲ್ ಹೆಗಡೆ ಹುಲಿಮನೆ, ಗೋಡೆ ನಾರಾಯಣ್ ಅವರು ಯಕ್ಷರತ್ನ ಶಂಭು ಹೆಗಡೆ ಕೆರೆಮನೆ, ಮಹಾಬಲ್ ಹೆಗಡೆ ಕೆರೆಮನೆ, ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರಂತಹ ಮೇರು ಕಲಾವಿದರೊಂದಿಗೆ ಸರಿಸಾಟಿಯಾಗಿ ಪಾತ್ರ ನಿರ್ವಹಿಸಿ ಎಲ್ಲರಿಂದಲೂ ಸೈ ಎನಿಸಿಕೊಂಡವರು. ಗೋಡೆ ನಾರಾಯಣ ಹೆಗಡೆ ಅವರ ಪಾತ್ರ ಚಿತ್ರಣ ಎಲ್ಲ ಪ್ರೇಕ್ಷಕರಿಗೂ ಅಚ್ಚುಮೆಚ್ಚಾಗಿದೆ. ಸ್ತ್ರೀ ವೇಷಧಾರಿಯಾಗಿ ಯಕ್ಷರಂಗ ಪ್ರವೇಶಿಸಿ ಹೆಸರು ಗಳಿಸಿ ನಂತರ ಪುರುಷ ಪಾತ್ರವನ್ನು ನಿರ್ವಹಿಸಿ ಖ್ಯಾತಿ ಗಳಿಸಿದ್ದಾರೆ ಎಂದು ಹೇಳಿದರು. ಟಿಎಸ್ಎಸ್ ನಿರ್ದೇಶಕ ರವೀಂದ್ರ ಹೆಗಡೆ ಹಿರೇಕೈ, ಅನಂತಮೂರ್ತಿ ಹೆಗಡೆ ಶಿರಸಿ, ಉಪೇಂದ್ರ ಪೈ ಶಿರಸಿ, ಎಸ್ಎಂ ಹೆಗಡೆ ಪೇಟೆಸರ ಉಪಸ್ಥಿತರಿದ್ದರು. ಸತೀಶ್ ಹೆಗಡೆ ದಂಟ್ಕಲ್, ಸುಜಾತ ಹೆಗಡೆ ದಂಟ್ಕಲ್, ವಿ ಗೋಪಾಲ್ ಜೋಶಿ ವಾಜಗದ್ದೆ, ಶ್ರೀಪಾದ್ ಹೆಗಡೆ ಕಲ್ಮನೆ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ ಪ್ರದರ್ಶನಗೊಂಡ ಚಂದ್ರಹಾಸ ಚರಿತ್ರೆ ಯಕ್ಷಗಾನದ ಹಿಮ್ಮೇಳದಲ್ಲಿ ರಾಮಕೃಷ್ಣ ಹೆಗಡೆ ಹಿಲ್ಲೂರು, ಸತೀಶ್ ಹೆಗಡೆ ದಂಟ್ಕಲ್, ನಂದನ್ ಹೆಗಡೆ ದಂಟ್ಕಲ್, ಶಂಕರ್ ಭಾಗವತ್, ಗಣೇಶ್ ಗಾಂವ್ಕರ್, ರಘುಪತಿ ಹೆಗಡೆ ಹುಡೆಹೊದ್ದ ಸಹಕರಿಸಿದರು. ಶಂಕರ್ ಹೆಗಡೆ ನೀಲ್ಕೋಡು, ಸುಬ್ರಹ್ಮಣ್ಯ ಚಿಟ್ಟಾಣಿ, ವಿನಯ್ ಭೇರೊಳ್ಳಿ, ನಾಗೇಂದ್ರ ಮೂರೂರು, ಮಹಾಬಲೇಶ್ವರ ಗೌಡ, ನಿತಿನ್ ದಂಟ್ಕಲ್, ರಕ್ಷಿತ್ ಕುಳಿಮನೆ, ವೆಂಕಟೇಶ್ ಹೆಗಡೆ ವಾಟ್ಗಾರ್ ವಿವಿಧ ಪಾತ್ರ ನಿರ್ವಹಿಸಿ ಮೆಚ್ಚುಗೆ ಗಳಿಸಿದರು. ರಮೇಶ್ ಹಾರ್ಸಿಮನೆ, ನುಡಿಸಿರಿ ನ್ಯೂಸ್, ಸಿದ್ದಾಪುರ.